ಹೊಸ ವರ್ಷ ಸಮೀಪ ಬರ್ತಿದ್ದಂತೆ ಡ್ರಗ್ ಘಾಟು ಜೋರಾಗೇ ಇದೆ. ಇತ್ತ ಹದ್ದಿನ ಕಣ್ಣಿಟ್ಟು ಕಾದು ಕುಳಿತಿದ್ದ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ನಶೆ ಏರ್ಸೋಕೆ ತಯಾರಿ ಮಾಡಿದ ಡ್ರಗ್ ಪೆಡ್ಲರ್ಸ್ಗಳಿಗೆ ಶಾಕ್ ಕೊಟ್ಟಿದ್ದು, ಕೋಟಿ ಕೋಟಿ ಬೆಲೆ ಬಾಳುವ ವಿವಿಧ ಡ್ರಗ್ ಸೀಸ್ ಮಾಡಲಾಗಿದೆ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಕಾಯಂ ಜಾಗ. ಹೊಸ ವರ್ಷಕ್ಕೆ ಹಾಯ್ ಹೇಳೋ ಸಮಯ ಹತ್ತಿರ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಜನ ರೆಡಿ ಆಗ್ತಿದ್ದಾರೆ. ಈ ಸೆಲೆಬ್ರೇಷನ್ನಲ್ಲಿ ಪ್ರತಿ ವರ್ಷ ಮತ್ತೇರಿಸೋ ಮದ್ದಲ್ಲಿ ತೇಲಾಡೋರ ಸಂಖ್ಯೆಯೂ ಕಡಿಮೆನೇ ಇಲ್ಲ ಬಿಡಿ. ಈ ವರ್ಷವೂ ಹೊಸ ವರ್ಷದಂತೆ ನಶೆ ಏರಿಸೋಕೆ ಸಂಚು ಆಗ್ತಾ ಇದ್ದ ಡ್ರಗ್ ಡೀಲರ್ಸ್ಗೆ ಇದೀಗ ಕಾಕಿ ಶಾಕ್ ಕೊಟ್ಟಿದೆ. ಸಿಸಿಬಿ ಪೊಲೀಸರು ಇಂತಹ ದಂಧೆಗೆ ಬ್ರೇಕ್ ಹಾಕಿದ್ದು, ಬರೋಬ್ಬರಿ 28.75 ಕೋಟಿ ರು ಡ್ರಗ್ ಅನ್ನ ಸೀಸ್ ಮಾಡಿದ್ದಾರೆ. ಒಟ್ಟು 10 ಕೆಜಿ 369 ಗ್ರಾಂ MDMA ಮತ್ತು 8 ಕೆಜಿ ಹೈಡ್ರೋ ಗಾಂಜಾ, ಟೋಟಲ್ 28.75 crores ವರ್ತ್ ಸೀಸ್ ಆಗಿದೆ. 3 ಪ್ರಕರಣ ಸೇರಿ ಎಲ್ಲ ಸೇರಿ 28.75 crores ವರ್ತ್ ರಿಕವರಿ ಇದೆ. ಆಲ್ರೆಡಿ ಈ ವರ್ಷ ಇಲ್ಲಿವರೆಗೆ ನಾವು 113 ಕೋಟಿ ಅಂದಾಜು ರಿಕವರಿ ಆಗಿದೆ. ಇದು ಸೇರಿದರೆ ಇನ್ನು ಆಲ್ಮೋಸ್ಟ್ 142 ಅಂದಾಜು 142 ಕೋಟಿದು ರಿಕವರಿ ಇದೆ. ನ್ಯೂ ಇಯರ್ಗೆ ಕಿಕ್ಕೇರಿಸಲು ಶೇಖರಿಸಿಟ್ಟಿದ್ದ 10.369 ಕೆಜಿ MDMA ಕ್ರಿಸ್ಟಲ್ ಸೀಸ್ ಮತ್ತು 8 ಕೆಜಿ ಹೈಡ್ರೋ ಗಾಂಜಾವನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ತಾಂಜೇನಿಯಾ ಮೂಲದ ನ್ಯಾನ್ಸಿ, ನೈಜೀರಿಯಾದ ಎಮುನಲ್ ಅರೆಂಜಿ ಇಡಿಕೋ ಎಂಬ ವಿದೇಶಿಗರನ್ನ ಬಂಧಿಸಿದ್ದಾರೆ. ಇದರ ಜೊತೆ ಫಾರಿನ್ ಪೋಸ್ಟ್ ಆಫೀಸ್ನಲ್ಲೂ ಕೋಟ್ಯಾಂತರ ರು ಮೌಲ್ಯದ ಹೈಡ್ರೋ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಇನ್ನು ಸಂಪಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ವರ್ಷದ ಹಿಂದೆ ಟೂರಿಸ್ಟ್ ವೀಸಾದಡಿ ಬಂದು ವಾಸವಿದ್ದ ನ್ಯಾನ್ಸಿ ಮನೆಯಲ್ಲಿದ್ದ 18.5 ಕೋಟಿ ರು ಮೌಲ್ಯದ 9.254 ಕೆಜಿ MDMA ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ವರ್ಷದ ಹಿಂದೆ ಬಿಸಿನೆಸ್ ವೀಸಾದಡಿ ಬಂದು ವಾಸವಿದ್ದ ಎಮುನಲ್ ಅರೆಂಜಿ ಇಂಡಿಕೋ ಮನೆಯಲ್ಲಿದ್ದ 2.25 ಕೋಟಿ ಮೌಲ್ಯದ 1.115 ಕೆಜಿ MDMA ಸೀಸ್ ಮಾಡಲಾಗಿದೆ. ಇನ್ನು ಚಾಮರಾಜಪೇಟೆಯ ವಿದೇಶಿ ಪೋಸ್ಟ್ ಆಫೀಸ್ನಲ್ಲಿ ವಿದೇಶದಿಂದ ಬಂದಿದ್ದ ಟೀ ಪುಡಿ ಕವರ್ನಲ್ಲಿ 8 ಕೋಟಿ ಮೌಲ್ಯದ 8 ಕೆಜಿ ಹೈಡ್ರೋ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ಇದರಲ್ಲಿ 3 ಪ್ರಕರಣ ದಾಖಲಾಗಿದೆ. ಒಂದು ಸಂಪಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 9 ಕೆಜಿ 254 MDMA ಕ್ರಿಸ್ಟಲ್ ವರ್ತ್ 18.5 crores. ಇಲ್ಲಿ ಒಬ್ಬ ಫಾರಿನರ್ ಲೇಡಿ ಅವಳು ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ಸಹಚರ ಬಗ್ಗೆ ನಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಅವರು ಇದು ವಿಷಯ ಗೊತ್ತಾಗಿ ಅಪ್ಸ್ಕೊಂಡಿಂಗ್ ಇದ್ದಾರೆ. ಅವ್ರ ಬಗ್ಗೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅರೆಸ್ಟ್ ಮಾಡಲಿಕ್ಕೆ. ಇವರು ಡೆಲ್ಲಿ 2023 ಅಲ್ಲಿ ಡೆಲ್ಲಿಗೆ ಲ್ಯಾಂಡ್ ಆಗಿದ್ರು ಟೂರಿಸ್ಟ್ ವೀಸಲ್ಲಿ, ಮತ್ತು ಇಲ್ಲಿ ಸೆಟಲ್ ಆಗಿ ಡೆಲ್ಲಿ ಮತ್ತು ಬೇರೆ ಬೇರೆ ಕಡೆ ಅಲ್ಲಿ ಲೋ ಪ್ರೈಸಲ್ಲಿ ಪರ್ಚೇಸ್ ಮಾಡಿ ಇಲ್ಲಿ ಸೇಲ್ ಮಾಡಲಿಕ್ಕೆ ಈ ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ರು. ನಾವು ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಕೇವಲ ಹೊಸ ವರ್ಷ ಮಾತ್ರವಲ್ಲ, ಕಾಲೇಜು IT ಕಂಪನಿಗಳ ಉದ್ಯೋಗಿಗಳಿಗೂ ಆರೋಪಿಗಳು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು. 2024ರಲ್ಲೂ ಎಮುನಲ್ ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿದ್ದ. ಆದರೆ ರಿಲೀಸ್ ಆಗಿ ಮತ್ತೆ ಡ್ರಗ್ಸ್ ಪೆಡ್ಲಿಂಗಿಗೆ ಕೈ ಹಾಕಿ ಸಿಕ್ಕಿಬಿದ್ದಿದ್ದಾನೆ. ಏನು ಪೋಸ್ಟ್ ಆಫೀಸ್ನಲ್ಲಿ ಪತ್ತೆಯಾದ ಗಾಂಜಾ ಸಂಬಂಧ ಪಾರ್ಸಲ್ ತರಿಸಿದವರ ಹುಡುಕಾಟ ನಡೀತಾ ಇದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.